ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೆರಿ ಕ್ವಿಕ್ ಆ್ಯಂಡ್ ವೆರಿ ಹೆಲ್ದಿ ಒಂದು ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ಆನಿಯನ್ ಹಾಕ್ಕೊಂಡಿನಿ, ಆಮೇಲೆ ಕುಕುಂಬರ್ ಹಾಕ್ಕೊಂಡಿನಿ, ಬೇಬಿ ಕಾರ್ನ್ ನಿಮ್ದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿನಿ, ಆಮೇಲೆ ಜೀರಾ ಪೌಡರ್, ಆಮೇಲೆ ಚಾಟ್ ಮಸಾಲ ಪೌಡರ್ ನಿಮ್ಗೆ ಬೇಕಂದ್ರೆ ಹಾಕ್ಕೋಬೋದು, ಆಮೇಲೆ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಸಾಲ್ಟ್. ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ಒಂದು ಸ್ವಲ್ಪ ಮಯೋನೀಸ್ ಹಾಕ್ಕೋಬೋದು. ಮಯೋನೀಸ್ ನೀವು ಮನೆಯಾಗಿಂದ ಮಾಡಿಕೊಂಡ್ರೆ ಭಾಳ ಚಲೋ. ಮಯೋನೀಸ್ ಮನ್ಯಾಗ ಹೆಂಗೆ ಮಾಡ್ಕೋಬೋದು ಅಂತ ಅದನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ಕೋತೀನಿ. ಈಗ ಇರಲಿಲ್ಲ ಅಂದರೆ ನೀವು ಶಾಪಿಂದ ತಂದಿರೋದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ಆರಿಗ್ಯಾನೋ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ಕಿಡ್ಸಿಗೆ ಮಾಡ್ಕೊಳತ್ತಂದ್ರೆ ಇಷ್ಟು ಸಾಕಾಗತ್ತೆ. ಇಲ್ಲ ನೀವು ನಿಮ್ಗೆ ಬೇಕಾಗಿತ್ತು ನೀವು ಚೇಂಜ್ ಮಾಡ್ಕೋತೀರಿ ಅಂದರೆ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆ್ಯಡ್ ಮಾಡ್ಕೋಬಹುದು. ಅದಾದಮೇಲೆ ಸಿಂಪಲ್ ನಿಮ್ಗೆ ಯಾವ್ದು ಬೇಕೋ ಆ ಬ್ರೆಡ್ ಯೂಸ್ ಮಾಡ್ಕೊರಿ, ಬ್ರೌನ್ ಅಥವಾ ವೈಟ್ ಬ್ರೆಡ್ ನಿಮ್ಮ ಇಷ್ಟ. ಅದಾಗಿಂದ ಇದಕ್ಕೆಲ್ಲದಕ್ಕೂ ನೀಟಾಗಿ ಎರಡೂ ಬ್ರೆಡ್ಡಿಗೂ ಒಂದು ಸ್ವಲ್ಪ ನೀವೇನು ವೆಜಿಟೇಬಲ್ಸ್ ರೆಡಿ ಮಾಡ್ಕೊಂಡಿರೋ ಅದನ್ನೆಲ್ಲ ಚೆಂದಂಗೆ ಅಡ್ಜಸ್ಟ್ ಮಾಡ್ಕೊರಿ ಹಾಕ್ಕೊಂಡು. ಅದಾದಮೇಲೆ ನೀವು ಟೋಸ್ಟ್ರ್ ಇದ್ರೆ ಟೋಸ್ಟ್ರ್ ಒಳಗೆ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಹಂಚ್ ಮೇಲೆ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಂಡು ಅದಿಲ್ಲಾಂದ್ರೆ ತುಪ್ಪ ಹಾಕ್ಕೊಂಡು ಅದನ್ನ ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊರಿ. ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಅದನ್ನೆಲ್ಲ ಕ್ರಿಸ್ಪ್ ಆಗೋ ತನಕನೂ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊರಿ, ಸಣ್ಣಗೆ ಉರಿ ಫ್ಲೇಮ್ ಇಟ್ಕೊಂಡು. ಇದಕ್ಕಿನ್ನೂ ಬೇರೆ ಬೇರೆ ಥರದ್ದು ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ಯಾವುದಂದ್ರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು. ಕ್ಯಾಪ್ಸಿಕಮ್ದು ಕಲರ್ಸ್ ಬರುತ್ತೆ, ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್, ಮೂರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಪೀಸ್ ಯೂಸ್ ಮಾಡ್ಕೋಬೋದು. ಈಗ ಇದೆಲ್ಲ ಫ್ರೈ ಆದಮೇಲೆ ನೋಡಿರಿ, ನಾನು ಈ ರೀತಿ ಕಟ್ ಮಾಡ್ಕೊಳತ್ತೀನಿ. ಅಂದರೆ ಡಬ್ಬಿ ಸೈಜ್ ಅವ್ರದ್ದು ನಾನು ಟಿಫಿನ್ ಡಬ್ಬಿ ಕಟ್ತೀನಿಲ್ಲ ಆ ಸೈಜಿಗೆ ಇರುತ್ತೆ, ಆ ಸೈಜಿಗೆ ಆಯ್ತದೆ. ಸೊ ಅದಕ್ಕೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ. ಇನ್ನೂ ಸ್ವಲ್ಪ ಸಣ್ಣ ಇದ್ದರೆ ನೀವು 4 ಪಾರ್ಟ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ನಾನು ಇವತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್, ಆ್ಯಸ್ ಯೂಶ್ವಲ್ ಡೈಲಿ ಫ್ರೂಟ್ಸ್ ಇರುತ್ತೆ, ಅದನ್ನು ಮತ್ತು ಇದನ್ನು ಹಾಕ್ಕೊಂಡಿನಿ. ನಾನು ಡೈಲಿ ಚಪಾತಿ ಹಾಕೋ ತನಕ ಈ ರೀತಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಬೇರೆ ಈ ರೀತಿ ಸ್ಯಾಂಡ್ವಿಚ್ ಹೆಲ್ದಿಯಾಗಿರುವಂಥದ್ದು ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಟಿಫಿನ್ ಸೀರೀಸ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ರಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಇದೇ ರೀತಿ ಒಳ್ಳೆ ವೀಡಿಯೋಸ್ ಆಮೇಲೆ ಟಿಫಿನ್ ಸೀರೀಸ್ ನಾನು ಇನ್ನೂ ತೋರಿಸ್ಕೊತ ಹೋಗ್ತೀನಿ. ಪ್ಲೀಸ್ ನನಗೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ.